ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಪ್ಪ ಅಂತಂದರೆ ಎಲ್ಲರೂ ಶಾಕಲ್ಲಿ ನಿಂತಿರ್ತಾರೆ. ನಮ್ಮ ಸಾಹೇಬರು ಸ್ವೀಟ್ ತೊಗೊಂಡು ಬರ್ತಾರೆ. ಸ್ವೀಟ್ ತೊಗೊಂಡು ಬಂದಾಗ, ನೀನು ಮಹಿಳಾ ಪೊಲೀಸ್ ಪೆದೆ ಆಗೋಕ್ಕೆ ಎಕ್ಸಾಮ್ ಬರ್ತಿದೆಯಲ್ಲಮ್ಮ, ಅದೇ ರಿಟರ್ನ್ ಎಕ್ಸಾಮು ಅಂತ ಹೇಳ್ತಾರೆ ನಮ್ಮ ಸತ್ಯಣ್ಣ ಅವರು. ಹೌದು ಅಂತ ಹೇಳ್ತಾಳೆ ಭೂಮಿ. ಅದರಲ್ಲಿ ನೀನು ಪಾಸ್ ಆಗಿದೆಯಾ ಅಂದ ತಕ್ಷಣ ಹೋಗಿ ಸಾಹಿಬ್ರೇ ಅಂತ ಹೇಳಿ ದೊಡ್ಡ ಸಾಹಿಬ್ರನ್ನ ತಪ್ಕೋತಾಳೆ, ಸಂಗೀತಮ್ಮನ ತಪ್ಕೋತಾಳೆ, ಅಜ್ಜಿನ ಅಪ್ಕೊಳ್ತಾಳೆ. ಸೊ ಹೀಗೆ ಎಲ್ಲರನ್ನ ಅಪ್ಕೊಂಡು ಇನ್ನೇನು ಅಜಿತ್ ಅವ್ರನ್ನ ಸಾಯಿಬ್ರೆ ಅಂತ ಅಪ್ಕೋಬೇಕು ಅಂತ ಬರ್ತಾಳೆ. ಬಟ್ ಸ್ವಲ್ಪ ದೂರದಲ್ಲಿ ನಿಂತ್ಕೋತಾಳೆ. ಅವರು ಕೂಡ ಏನು ಫಸ್ಟು ಕಂಗ್ರ್ಯಾಚುಲೇಷನ್ ಅದು ಏನು ಹೇಳೋದಿಲ್ಲ. ಸುಮ್ಮನೆ ಒಬ್ರನ್ನೊಬ್ರು ನೋಡ್ತಾ ನಿಂತಾಗ ಇನ್ನು ಸಂಗೀತಮ್ಮ ಬೇರೆ ಅಲ್ಲೇ ಇದ್ದಾರಲ್ವಾ, ಅವ್ರು ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಪಟ್ ಅಂತ ತಪ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಭೂಮಿ ಅಂತ ಹೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಸಂಗೀತ ಇದ್ದವರು ಸುಮ್ಮನೆ ಇರೋದಿಲ್ಲ. ನಿನ್ನ ಒಂದು ಕನಸೇನೋ ನನಸಾಯಿತು, ಆದರೆ ನನ್ನ ಕನಸು ನನಸಾಗ್ಲಿಲ್ವಲ್ಲ ಭೂಮಿ ಅಂತ ಕೇಳ್ತಾರೆ. ನಿಮ್ಮ ಕನಸ ಏನತ್ತೆ ಅದು ಅಂತ ಕೇಳ್ತಾಳೆ. ಓ, ಇಷ್ಟು ಬೇಗ ಮರ್ತುಬಿಟ್ಟಿಯಾ ನೀನು, ಮತ್ತೆ ನೆನಪು ಮಾಡ್ಕೋ ಅಂತ ಹೇಳಿದಾಗ ಅದೇ ಮಗು ಬೇಕು ಅಂತ ಕೇಳಿರ್ತಾರೆ. ಆಗಿರೋದೇ ಕಾಂಟ್ರಾಕ್ಟ್ ಮದುವೆ. ಅವಳು ಇನ್ನೂ ಬಾಬಬ್ಬ ಅಂದರೆ 1 ತಿಂಗಳ ಮನೇಲಿ ಇರ್ತೀನಿ ಅಂತ ಹೇಳ್ತಾಳೆ. ಒಂದು ವರ್ಷ ಅಂದ್ಕೊಂಡು ಹೀಗೇ ದಿನಗಳು ಉರುಳಿ ಹೋದ್ವು. ಈಗಂತೂ ಇಂತೂ ಏನಪ್ಪ ಅಂದರೆ ನಚ್ಚಿ ಮತ್ತು ಅಂಜು ಮದುವೆ ಆದ ತಕ್ಷಣ ಇವಳು ಮನೆ ಬಿಟ್ಟು ಹೋಗುವಂಥವಳು. ಕಾಂಟ್ರಾಕ್ಟ್ ಮದುವೆ ಅನ್ನೋದು ಇನ್ನೂ ತನಕನೂ ಯಾರಿಗೂ ಹೇಳ್ತಾ ಇಲ್ಲ. ಈ ದೇವಯಾನಿ ಮಾತ್ರ ಸ್ವೀಟ್ ತಿನ್ನಿಸ್ತಾಳ್ರಿ. ಹೆಂಗೆ ಅಂತಂದರೆ ಮಗಳು ಗೆದ್ಬಿಟ್ಲು ಅನ್ನೋ ಥರ ಹೇಳ್ತಾರಲ್ಲ, ಬಾಯಲ್ಲಿ ಬಂಗಾರದಂಥ ಮಾತು ಹೊಟ್ಟೆಲಿ ಈಸ ಇಟ್ಕೊಂಡು ಅದೇಗೋ ಭೂಮಿಗೆ ಸ್ವೀಟ್ ತಿನ್ನಿಸ್ತಾಳೆ. ಆದರೆ ಸಂಗೀತಮ್ಮ ನೋಡಿದ್ರೆ ದೊಡ್ಡ ಹಾಸೆ ಇಟ್ಕೊಂಡು ಕೂತಿದ್ದಾಳೆ. ಈ ಮನೆಗೆ ಅಜಿತ್ ಮತ್ತು ಭೂಮಿಯಿಂದ ಮಗು ಬರುತ್ತೆ, ಆ ಮೊಮ್ಮಗನ ನಾನು ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಎಕ್ಸಾಮನ್ನು ಪಾಸ್ ಆಗಿದ್ದಾಳೆ. ಇನ್ನು ಏನಪ್ಪ ಅಂತಂದರೆ ಫಿಸಿಕಲ್ ಟೆಸ್ಟ್ ಅಂತೂ ಇದೆ ಅಲ್ವಾ, ಫಿಸಿಕಲ್ ಏನೋ ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಸೊ ಇರೋದಿಲ್ಲ ಅಂತ ದೊಡ್ಡ ಸಾಹೇಬರು ಮತ್ತು ಅಜಿತ್ ಅವರು ಆಗಾಗ ಹೇಳ್ತಾನೆ ಇರ್ತಾರೆ ಭೂಮಿಗೆ. ಸೊ ಹಿಂಗಾಗಿ ಅದನ್ನು ಕೂಡ ನೋಡೋಣ, ಪೊಲೀಸ್ ಆಗ್ತಾಳಾ ಇಲ್ವಾ ಅನ್ನೋದು. ಪೊಲೀಸ್ ಆಗ್ತಾಳೋ ಇಲ್ಲ ಗೊತ್ತಿಲ್ಲ, ಬಟ್ ಆಗಲೂಬಹುದು. ಆದರೆ ಸಂಗೀತಮ್ಮನ ಆಸೆ ನೆರವೇರಿಸ್ತಾಳ ಭೂಮಿ? ಪಾಪ ಕೋಮಾಗಿ ಹೋಗಿ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದು ಇನ್ನು ಮದುವೆ ಆದಮೇಲೆ ಇನ್ನೂ ಹೋಗಬೇಕು ಏನು ಎಲ್ಲ ಬಿಟ್ಟು ಮತ್ತೆ ಪೊಲೀಸ್ ಟ್ರೈನಿಂಗ್ ಅಂತ ಏನಾದರೂ ಭೂಮಿ ಹೊರಟು ಬಿಡ್ತಾಳೆ. ಯಾಕಂದರೆ ಅದೇ ಆಗಿರೋದು. ಈಗ ದೇವಯಾನಿ ಬಣ್ಣ ಬಯಲಾಗುತ್ತೆ ಅಂತ ಅನ್ಕೋತೀವಿ, ಬಯಲಾಗ್ತಾನೇ ಇಲ್ಲ. ಭಾಗ್ಯಮ್ಮನ ಬಿಡುಗಡೆ ಕೂಡ ಆಗ್ತಾ ಇಲ್ಲ. ಇನ್ನು ಪುರುಷೋತ್ತಮರವರು ಎಕಡೋದ್ರೋ ಇಲ್ಲ. ಇನ್ನು ಅಶ್ವಿನಿನಂತರೂ ಗೇಟ್ ಪಾಸ್ ಕಳಿಸೇ ಬಿಟ್ಟರು, ಹೋಗ್ಲಿ ಬಿಡಿ. ಈ ದೇವಯಾನಿ ಬಣ್ಣ ಬಯಲಾಗೋದು ಯಾವಾಗ? ಇನ್ನು ಅಂಜು ನಚ್ಚಿ ಮದುವೆ ಅದು ನಡೀತಾನೇ ಇರುತ್ತೆ. ಅಂಜು ನಚ್ಚಿ ಮದುವೆ ಮಾಡೋದು, ಇವ್ರನ್ನೇ ಒಂದು ಮಾಡೋದು. ಇನ್ನು ಭೂಮಿ ಅಜಿತ್ ಒಂದಾಗೋದು ಯಾವಾಗ? ಈ ಭೂಮಿಗೆ ಅಜಿತ್ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ? ಅಜಿತ್ಗೆ ಭೂಮಿ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ? ಆ ಪ್ರೀತಿ ಅರ್ಥ ಆದರೆ ತಾನೇ ಸಂಗೀತಮ್ಮನ ಕನಸು ನನಸಾಗೋದು. ಆ ಕನಸು ನನಸಾಗುತ್ತಾ? ಕನಸಾಗೇ ಉಳಿಯುತ್ತಾ? ಭೂಮಿ ನಿಜವಾಗ್ಲೂ ಕಾನ್ಸ್ಟೇಬಲ್ ಆಗ್ತಾಳಾ? ಇದಕ್ಕೆ ನಮ್ಮ ಅಜಿತ್ ಅವರು ಸಹಾಯ ಮಾಡ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸದ್ಯಕ್ಕಂತೂ ಇಷ್ಟ ಆಗ್ತಾ ಇದೆ. ಸಾಕಷ್ಟು ಇನ್ನೂ ಗೊಂದಲಗಳಿದ್ದಾವೆ. ಸೊ ಇಂದಿಂದನ್ನು ಅಲ್ಲೇ ಬಿಡ್ತಾರೆ, ಮತ್ತೆ ಮುಂದೆ ಬೇರೆ ಒಂದು ಸ್ಟೋರಿ ತೊಗೊಂಡು ಹೋಗ್ತಾರೆ. ಇಂದಿಂದನ್ನು ಅಲ್ಲೇ ಬಿಡ್ತಾರೆ, ಮುಂದೆ ಒಂದು ಸ್ಟೋರಿ ತೊಗೊಂಡು ಹೋಗ್ತಾರೆ. ಡೈರೆಕ್ಟ್ ಏನಾದ್ರು ನೋಡಿದ್ರೆ ನನ್ನ ಬೈದು ಬಿಡ್ಬೋದು, ಬಟ್ ಆಗ್ತಿರೋದೇ ಹಾಗೆ ಅಲ್ವಾ, ಅದಕ್ಕೆ ಇರೋದನ್ನು ಇರಂಗೆ ಹೇಳಿದೆ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಸದ್ಯಕ್ಕಂತೂ ಭೂಮಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾಳೆ. ಸಂಗೀತಮ್ಮನ ಆಸೆ ಕನಸು ನೆರವೇರಿಸ್ತಾರಾ? ನೋಡೋಣ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.